ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಎಷ್ಟೊಂದು ಹೊಸ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋಂಥ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ನೀರು ಕುಡಿಯೋ ಅಭ್ಯಾಸ ಇದೆ. ಸೊ ಎದ್ದ ತಕ್ಷಣ ನಾನು ಒಂದು 1/4 ಲೀಟ್ರ್ ಇಲ್ಲ ಒಂದು ಅರ್ಧ ಲೀಟ್ರಷ್ಟು ನೀರು ಕುಡಿತೀನಿ. ಯಾಕಂದರೆ ಪ್ರತಿದಿನ ನಾವು ನಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋಕ್ಕೋಸ್ಕರ ಬೆಳಗ್ಗಿನ ಜಾವ ನಾವು ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಹೆಲ್ದಿಯಾಗಿರ್ಬೋದು ಅಂತ. ಸೊ ಈ ಒಂದು ಅಭ್ಯಾಸನ ನಾನು ತುಂಬ ದಿನಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಮುಂಚೆ ಸ್ವಲ್ಪ ನನ್ನ ಬಾಡಿ ಡಿಹೈಡ್ರೇಟ್ ಆಗಿತ್ತು. ಇವಾಗ ಸ್ವಲ್ಪ ನಾನು ಈ ಅಭ್ಯಾಸಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ನಾನು ನನ್ನ ಹೆಲ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಎದ್ದೇಳೋ ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಇಡ್ಲಿಗೆಲ್ಲ ತಯಾರಿ ಮಾಡ್ಕೊಂಡಿದ್ರು. ಇಡ್ಲಿನೂ ಕೂಡ ಇಟ್ಟಿದ್ರು, ಹಾಗೆ ಚಟ್ನಿನೂ ಕೂಡ ಮಾಡಿದರು. ನನಗೆ ಇಡ್ಲಿ ಅಂದರೆ ಬರೀ ಇಡ್ಲಿ ಚಟ್ನಿ ತಿನ್ನೋಕೆ ಇಷ್ಟ ಆಗಲ್ಲ, ಅದ್ರ ಜೊತೆ ಸಾಂಬಾರು ಇರಲೇಬೇಕು. ನನಗೆ ಮತ್ತು ನಮ್ಮಪ್ಪನಿಗೆ ಸೇಮ್ ಇಬ್ಬರಿಗೂ ಅಷ್ಟೇ ಸಾಂಬಾರು ಇರಲೇಬೇಕು. ಅದಕ್ಕೋಸ್ಕರ ಇಲ್ಲಿ ಸಾಂಬಾರು ಮಾಡೋಣ ಇಡ್ಲಿಗೆ ಅಂತ ಹೇಳಿ ಜೀರಿಗೆ, ಮೆಂತ್ಯ ಮತ್ತು ಸ್ವಲ್ಪ ಮೆಣಸು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಮೇಯ್ನು ಇಡ್ಲಿ ಸಾಂಬಾರಿಗೆ ರಸಮ್ ಆಗಲಿ, ಸ್ವಲ್ಪ ಟೊಮೊಟೊ ಸಾಂಬಾರು, ಬೇಳೆ ಇಡ್ಲಿಗೆ ಸಾಂಬಾರು ಮಾಡ್ತೀವಲ್ಲ, ಈ 3 ಇಂಗ್ರೀಡಿಯೆಂಟ್ಸು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವಾಗ ಆ 3 ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊತಿದ್ದೀನಿ. ನೆಕ್ಸ್ಟು ನಮ್ಮಮ್ಮ ಆಲ್ರೆಡಿ ಚಟ್ನಿ ಮಾಡಿದ್ದಾರೆ. ಅದಕ್ಕೆ ಚಟ್ನಿಗೆ ಏನು ಗೊತ್ತಾ, ಇಡ್ಲಿ ಮಾಡಿದಾಗ ಚಟ್ನಿಗೆ ಒಗ್ಗರಣೆ ಹಾಕಲೇಬೇಕು. ಒಗ್ಗರಣೆ ಹಾಕಿದ್ರೇ ಏನೋ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಜಸ್ಟ್ ಒಗ್ಗರಣೆಗೆ ಏನೂ ಇಲ್ಲ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಮತ್ತು ಉದ್ದಿನಬೇಳೆ, ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಸಿಡಿಸಿ ಇದನ್ನು ಚಟ್ನಿಲಿ ಹಾಕೋದ್ರಿಂದ ಚಟ್ನಿ ಕೂಡ ಒಂದು ಒಳ್ಳೆ ಘಮ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಒಬ್ಬೊಬ್ಬರು ಮನೇಲಿ ಅವ್ರು ಹೆಂಗೆ ಅಭ್ಯಾಸ ಮಾಡ್ಕೊಂಬಂದಿರ್ತಾರೋ ಆ ರೀತಿನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನನಗಂತೂ ಚಟ್ನಿಗೆ ಅಂದರೆ ಇಡ್ಲಿಗೆ ಚಟ್ನಿ ಮಾಡಿದಾಗ ಚಟ್ನಿಗೆ ಒಗ್ಗರಣೆ ಹಾಕಿರಲೇಬೇಕು ಮತ್ತು ಸಾಂಬಾರು ಇರಲೇಬೇಕು, ಇಲ್ಲಾಂದರೆ ನನಗೆ ಇಡ್ಲಿ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ಇವಾಗ ಒಗ್ಗರಣೆ ಕೂಡ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಟ್ನಿಗೆ ಒಗ್ಗರಣೆ ಹಾಕಿದಾಗ. ಮತ್ತು ಅಷ್ಟರಲ್ಲಿ ನಮ್ಮಮ್ಮ ಇಡ್ಲಿಗೂ ಕೂಡ ಇಟ್ಟಿದ್ರಲ್ಲ, ಮತ್ತು ಅದನ್ನೆಲ್ಲ ತೆಗ್ದುಬಿಟ್ಟು ಇಡ್ಲಿ ಎತ್ತೋಣ ಅಂತ ಇವಾಗ ಅದನ್ನೆಲ್ಲ ಸ್ವಲ್ಪ ತೆಗೆದು ಸ್ವಲ್ಪ ಸ್ವಲ್ಪ ಒಂದು 2 ಮಿನಿಟ್ಸ್ ಆರೋಕ್ಕೆ ಬಿಡಬೇಕು. ಯಾಕಂದರೆ ತುಂಬ ಬಿಸಿ ಇದ್ದಾಗ ಇಡ್ಲಿನೂ ಎದ್ದೇಳಲ್ಲ, ಮತ್ತು ಸ್ವಲ್ಪ ಏನಾದರೂ ಜಾಸ್ತಿ ಸಾಫ್ಟ್ ಇದ್ದರೆ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ. ಹಾಗಾಗಿ ಒಂದು 2 ಮಿನಿಟ್ಸ್ ಬಿಟ್ಟು ಇವಾಗ ಇಡ್ಲಿ ತೆಗಿತಾ ಇದ್ದೀನಿ. ಸೊ ನಮ್ಮ ಮನೇಲಿ ಇಡ್ಲಿ ಅಂದರೆ ಜಸ್ಟ್ ಒಂದು 2 ಇಬ್ಬೆ ಮಾಡಲ್ಲ, ಜಾಸ್ತಿನೇ ಮಾಡ್ತೀವಿ. ಯಾಕಂದರೆ ಇರೋದು ಒಂದು 4-5 ಜನ ಆದ್ರೂ ನಮ್ಮ ಮನೆಯಲ್ಲಿ ಅಂತ ಅಲ್ಲ, ನಮ್ಮ ಸುತ್ತಮುತ್ತ ನಮ್ಮ ಚಿಕ್ಕಪ್ಪ ನಾವು ಏನೇ ಅಷ್ಟೇ ಒಬ್ಬರು ಮನೆಗೆ ಏನೇ ಮಾಡಿದ್ರು ಎಲ್ರಿಗೂ ಕೊಟ್ಟು ತಿಂತೀವಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಿ. ಯಾಕಂದರೆ ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಟಿಫನ್ ಮಾಡೋ ಟೈಮಲ್ಲಿ. ಸೊ ಹಾಗಾಗಿ ನಾವು ಏನೇ ಟಿಫನ್ ಮಾಡಿದ್ರೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಇಡ್ಲಿನೂ ಕೂಡ ಹಾಗೇ. ಯಾಕಂದರೆ ಮಾಡ್ದಂಗೆಲ್ಲ ಹಂಚ್ಕೊಂಡು ತಿಂದ್ರೇ ಏನೋ ಒಂಥರ ಖುಷಿ. ಹಾಗಾಗಿ ನಾವು ಸ್ವಲ್ಪ ಪ್ರತಿದಿನ ಯಾವಾಗಲೇ ಮಾಡಿದರೂ ಅಷ್ಟೇ ಸ್ವಲ್ಪ ಹೆಚ್ಚಾಗೇ ಮಾಡ್ತೀವಿ. ಎಲ್ರಿಗೂ ಕೂಡ ಕೊಟ್ಟು ನಾವು ಕೂಡ ತಿಂತೀವಿ. ಸೊ ಇಡ್ಲಿ ಮಾಡಿದ ದಿನ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರು 10 ಗಂಟೆ ಅಂತೂ ಆಗಿಬಿಡುತ್ತೆ ಫುಲ್ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ. ಸೊ ಇವಾಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನಾನು ಒಂದು ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೊಟೊ, ನನಗೆ ಎಷ್ಟು ಟೊಮೊಟೊ ಬೇಕೋ ಅಷ್ಟು ಹಾಕಿ ಸ್ವಲ್ಪ ಬೇಳೆ ಹಾಕಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡು ಇವಾಗ ಟೊಮ್ಯಾಟೊನ ಸಪ್ರೇಟ್ ಮಾಡಿ ರಸ ಇರುತ್ತಲ್ಲ ಅದನ್ನು ಇವಾಗ ನಾನು ಕುದಿಸ್ತಾ ಇದ್ದೀನಿ. ಟೊಮೆಟೊ ಸಪ್ರೇಟ್ ಮಾಡಿರೋದನ್ನ ಮಿಕ್ಸಿಲಿ ಅದನ್ನ ಚೆನ್ನಾಗಿ ರುಬ್ಕೋಬೇಕು. ಒಂದು ಸ್ವಲ್ಪ ತರಿ ರುಬ್ಕೊಂಡ್ರು ಓಕೆ. ಅದನ್ನು ರುಬ್ಕೊಂಡು ಇವಾಗ ಮತ್ತೆ ನಾವು ನೀರಿರುತ್ತಲ್ಲ ಆ ನೀರಿಗೆ ಇವಾಗ ಟೊಮೊಟೊ ರುಬ್ಬಿರೋದನ್ನು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಅಂದರೆ ಸಾಂಬಾರು ಪೌಡರ್ ಅಂದರೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಪುಡಿ, ಆ ಪುಡಿ ಹಾಕ್ತಾಯಿದ್ದೀನಿ. ಮೆಂತ್ಯ, ಜೀರಿಗೆ, ಮೆಣಸು, ಈ 3 ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇಯ್ನ್ ಏನಪ್ಪ ಅಂದರೆ ಒಗ್ಗರಣೆ. ನಾವು ಒಗ್ಗರಣೆ ಮಾಡಬೇಕಾದ್ರೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ವೆರಿ ಇಂಪಾರ್ಟೆಂಟು. ಆಮೇಲೆ ಒಣಮೆಣಸಿನ್ಕಾಯಿ ಇದ್ದರೆ ಸ್ವಲ್ಪ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಒಂದೊಂದ್ಸರಿ ಹಾಕ್ತೀನಿ, ಒಂದೊಂದ್ಸರಿ ಹಾಕಲ್ಲ. ಅದ್ರ ಜೊತೆಗೆ ಕಾಯಿನೂ ಅಷ್ಟೇ ಲಾಸ್ಟಲ್ಲಿ ಎಲ್ಲ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಬೇಕು ಅಂದರೆ ಹಾಕ್ಕೋಬೋದು ಕಾಯಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಒಗ್ಗರಣೆ ಹಾಕಬೇಕಾದ್ರೆ ಇದಕ್ಕೆ ಮೇಯ್ನ್ ಅಂದರೆ ಒಗ್ಗರಣೆ ನಾವು ಚೆನ್ನಾಗಿ ಕೊಡಬೇಕು ಈ ಸಾಂಬಾರಿಗೆ.
ಸೊ ಇದು ಈ ಸಾಂಬಾರು ಅಂದರೆ ಬೇಗ ಆಗುವಂಥ ಸಾಂಬಾರು, ಕ್ವಿಕ್ಕಾಗಿ ಆಗುತ್ತೆ. ಅರ್ಜೆಂಟಲ್ಲಿ ಮಾಡಬೇಕಂದ್ರೂ ಇದು ಅನ್ನು ಕೂಡ ಬಿಸಿ ಅನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಇಡ್ಲಿಗೆ ಸಾಂಬಾರು ಇರಲೇಬೇಕು. ಬೇರೆ ಯಾವ ಸಾಂಬಾರು ಇಲ್ಲ ಅಂದರೂ ನನಗೆ ಇಷ್ಟ ಆಗೋಲ್ಲ. ಬಟ್ ನಾವು ಈ ರೀತಿ ಮಾಡ್ತೀವಲ್ಲ ಟೊಮೊಟೊ ಬೇಳೆ ಸಾಂಬಾರು, ಅದಂತೂ ನನಗೆ ತುಂಬಾ ಇಷ್ಟ. ಬರೀ ಚಟ್ನಿಲಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಅಮ್ಮ ಮಾಡಿಲ್ಲ ಅಂದ್ರೂ ಅದು ಸಾಂಬಾರು ಮಾಡೋ ಡ್ಯೂಟಿ ಯಾವಾಗಲೂ ನನ್ನದೇ ಇರುತ್ತೆ. ಅದಕ್ಕೆ ಎದ್ದ ತಕ್ಷಣ ನಾನು ಇಡ್ಲಿ ಯಾವತ್ತೇ ಮಾಡಿದರೂ ಅಷ್ಟೇ ನಾನು ಸಾಂಬಾರು ಮಾಡ್ಕೋತೀನಿ. ಋತ್ವಿ, ನಿನ್ನ ಟಾಪಿ ತೋರಿಸು. ನೋಡಿ, ನಮ್ಮ ಪಾಪುಗೆ ಹುಷಾರಿಲ್ಲ. ಪಾಪು, ಋತ್ವಿ ಪಾಪು, ಹಾಯ್ ಮಾಡು. ನೋಡಿ, ಹುಷಾರಿಲ್ಲ ಅಂದರೂ ಇಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಅವನು. ಅಲ್ಲ ಬಂಗಾರಿ ನೀನು? ಹಾಂ, ಓಡೋಗ್ಬೇಡ, ಸುಸ್ತಾಗುತ್ತೆ. ಚಪ್ಪಲಿ ಹಾಕೊಂಡು ಬಾ ಹೋಗೋಣ. ಅಲ್ಲಿಲ್ಲ ನಿನ್ನ ಸ್ಲಿಪ್ಪರು. ನೋಡಿ ನೋಡಿ, ಇಲ್ಲಿ ಸಾಹಸ ಮಾಡ್ತಿದ್ದಾರೆ ಅಳಿಯ ಮಾವಂದಿರು ಸೇರಿಕೊಂಡು. ನೋಡಿ ನೋಡಿ, ಸಾಹಸ ಮಾಡ್ತಿದ್ದಾರೆ, ಬಂಡೆ ಎಳಿತಿದ್ದಾರೆ. ಹುಷಾರು. ಬಿದ್ದೋದ್ರೆ ಅವೆಲ್ಲ ತಲೆ ಮೇಲೆ ಬೀಳುತ್ತೆ. ನೋಡೋದು ಬೀಳಂಗಿದೆ ಮೇಲ್ಗಡೆ. ನೋಡಿ, ನಮ್ದು ಗುಡಿಸ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇದನ್ನು ರೆಡಿ ಮಾಡೋಕ್ಕೋಸ್ಕರ ನಮ್ಮಪ್ಪ ಇಲ್ಲಿ ಗರಿ ಎಲ್ಲ ತಂದಿದ್ದಾರೆ. ಅಲ್ಲಿ ಆ ಕಲ್ಲು ಸ್ವಲ್ಪ ಒಂದು ಸೈಡಿಗೆ ಬಾಗ್ಬಿಟ್ಟಿತ್ತು ಅಂತ ಇವಾಗ ಅದನ್ನ ಸರಿ ಮಾಡ್ತಿದ್ದಾರೆ. ನೋಡಿ, ಇಷ್ಟೆಲ್ಲ ಗರಿ ತಂದು ಪಾಪ ರೆಡಿ ಮಾಡಿದ್ದಾರೆ. ಆದರೆ ಹಾಕೋಕ್ಕೆ ಯಾರು ಬರೋಲ್ಲ. ಈ ಕೆಲಸ ಎಲ್ಲ ಮಾಡೋದಕ್ಕೆ ಹೊರಗಡೆಯಿಂದ ಯಾರು ಬರೋಲ್ಲ. ಮಾಡಿದ್ರೆ ಮನೆಯವರೇ ಮಾಡಬೇಕು. ಅಲ್ಲ ಬಂಗಾರಿ? ಹಾಯ್ ಮಾಡು. ಅಲ್ಲ ಇರು. ಹಾಯ್, ನಾನು ಹೇಳ್ದಂಗೆ ಮೇಡ. ಹಾಯ್, ವೆಲ್ಕಮ್ ಬ್ಯಾಕ್. ಹೇಯ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಬ್ಯಾಕ್. ನೋಡಿ, ರೆಡಿ ಆಗಿದ್ದಾರೆ ಪಾವಗಡಕ್ಕೆ ಹೋಗೋಕ್ಕೆ. ಇವಾಗ ಇವನಿಗೆ ಹುಷಾರಿಲ್ಲ ಅಂತ ಅನಿಸುತ್ತಾ. ಪಾಪ 2 ದಿನದಿಂದ ಫುಲ್ ಜ್ವರ ನಮ್ಮ ಪಾಪುಗೆ. ಬೇಬಿ ಬೇಬಿ ಸೈಕಲ್ ಹೊಡಿತ್ಯಾ? ಬೇಡ, ಸುಮ್ಮನೆ ಇರೋ. ಬೇಡ ಋತ್ವಿ, ಬೇಡ 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 ಬೇಡ. ನೋಡಿ ನಮ್ಮ ಗಿಡಗಳೆಲ್ಲ ಎಷ್ಟು ಹಚ್ಚ ಹಸಿರವಾಗಿದೆ ಮಳೆ ಬಂದಿರೋದ್ರಿಂದ. ಅಲ್ಲಿ ನಮ್ಮ ಎಮ್ಮೆಗಳು, ಇಲ್ಲಿ ಹಸುಗಳು, ಇಲ್ಲಿ ಗಿಡಗಳು, ಮರಗಳು, ಇಲ್ಲಿ ಕಾರುಗಳು, ಬೈಕುಗಳು, ಅಲ್ಲಿ ಮನುಷ್ಯರುಗಳು. ಓಕೆ, ನಮ್ಮ ಮನೆ ಮುಂದೆ ಈ ಗಿಡ ಇದೆ. ಇದು ಪ್ರತಿ ವರ್ಷ ಹೂ ಬಿಡೋ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇದು ಒಂಥರ ನಮಗೆ ಯಾರಾದರೂ ಹೊಸಬ್ರು ಬಂದರೆ ಇದೇ ಗುರುತು ಹೇಳೋದಕ್ಕೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ನಮ್ಮ ಅಕ್ಕಂದು ಡೆಲಿವರಿಗಿಂತ ಮುಂಚೆ ಮಾಡಿರೋ ಅಂಥ ವಿಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಋತ್ವಿಗೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಅವನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ರು. ಹಾಗೆ ನಮ್ಮ ಅಕ್ಕಂಗೆ ಕೂಡ ಚೆಕಪ್ ಇತ್ತು. ಇವತ್ತು ಹೇಳ್ತೀನಿ ಅಂತ ಹೇಳಿದರು, ಡೇಟ್ ಯಾವಾಗ ಡೆಲಿವರಿ ಡೇಟು ಅಂತ. ಅದಕ್ಕೋಸ್ಕರ ಇವತ್ತು ಅಂದರೆ ವೀಕ್ಲಿ ಚೆಕಪ್ಗೆ ಹೋಗ್ತಾಯಿದ್ರು 9 ಮಂತ್ಸಿಗೆ ಬಿದ್ದ ಮೇಲೆ. ಸೊ ಈ ಸಾರಿ ನಮ್ಮ ಋತ್ವಿ ಕೂಡ ಹುಷಾರಿರಲಿಲ್ಲ ಅಂತ ಅವನು ಕೂಡ ಕರ್ಕೊಂಡು ಹೋಗಿದ್ರು. ನಮ್ಮಮ್ಮನೂ ಕೂಡ ಅವ್ರ ಜೊತೆ ಹೋಗಿದ್ರು, ಯಾಕಂದರೆ ಋತ್ವಿ ಕೂಡ ಹುಷಾರಿರ್ಲಿಲ್ವಲ್ಲ ಅದಕ್ಕೋಸ್ಕರ. ಸೊ ಅಷ್ಟರಲ್ಲಿ ನಮ್ಮಮ್ಮ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ ಮುಗಿಸಿ ಹೋಗಿದ್ರು. ಮತ್ತು ಹೋಗ್ಬೇಕಾದ್ರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕೋಗಿದ್ರು. ಅದನ್ನು ಇನ್ನೂ ಬಟ್ಟೆ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಆಗಿರೋ ಅಂಥ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಇನ್ನೂ ಇರೋ ಯಾವ ಬಟ್ಟೆ ಎಲ್ಲ ಮತ್ತೆ ಹಾಕ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ. ನಮ್ಮಮ್ಮ ಇದ್ದರೆ ಎಲ್ಲ ಕೆಲಸನೂ ಅವರೇ ಮಾಡ್ಕೋತಾರೆ. ಇಲ್ಲ ಅಂದರೆ ಮಾತ್ರನೇ ನಾವು ಏನಾದರೂ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾಯಿರ್ತೀವಿ ಅಷ್ಟೇ. ಅವರಿದ್ದರೆ ಅವರೇ ಎಲ್ಲ ಮಾಡ್ಕೋತಾ ಇರ್ತಾರೆ. ಇಲ್ಲಿ ನೋಡಿ, ನಮ್ಮ ಯಜಮಾನ್ರು ಟೈಮ್ ವೇಸ್ಟ್ ಮಾಡ್ತಾವೆ. ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ನೆಕ್ಸ್ಟು ನಮ್ಮಮ್ಮ ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟೋಗಿದ್ರು, ಸಾಂಬಾರು. ಇವಾಗ ಅದಕ್ಕೇ ಸ್ವಲ್ಪ ಅನ್ನ ಮಾಡಿದ್ದೀನಿ. ನಮ್ಮ ಮನೆಯವರು ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವರಿಗೆ ಊಟ ಇಟ್ಕೊಟ್ಟು ಅವರು ಆಮೇಲೆ ನಾನು ಊಟ ಮಾಡೋಣ ಅಂತ ಫಸ್ಟ್ ಅವ್ರಿಗೆ ಊಟ ಇಟ್ಕೊಟ್ಟೆ. ಯಾಕಂದರೆ ಅವ್ರು ಬೆಳಗ್ಗೆಯಿಂದನೇ ಹೋಗ್ತೀನಿ ಅಂತ ಹೇಳ್ತಿದ್ರು.
ಯಾವುದೋ ಒಂದು ಕಾರಣಕ್ಕೆ ಹಂಗೆ ಡಿಲೇ ಆಯಿತು. ಸೊ ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಊಟ ಮಾಡಿ ಓಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಬೇಗ ಸ್ವಲ್ಪ ಅನ್ನ ಮಾಡಿ ಅದನ್ನು ಊಟ ಇಟ್ಕೊಟ್ಟಿದ್ದೀನಿ ಅವರಿಗೆ. ಸೊ ನಾನು ಆಗಲೇ ಹೇಳ್ದಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ವಾರದ ಪೂಜೆ ಇರುತ್ತೆ. ಶನಿವಾರ ನಮ್ಮದು ವಾರ ಆಗಿರೋದ್ರಿಂದ ಅದಕ್ಕೋಸ್ಕರ ಸ್ನಾನ ಮಾಡಿ ಮತ್ತು ಎಲ್ಲ ಪೂಜೆ ಸಾಮಾನುಗಳನ್ನು ತೊಳೆದು ವಾರದ ದಿನ ಪೂಜೆ ಮಾಡ್ತೀವಿ. ಹಾಗಾಗಿ ಎಲ್ಲನೂ ಮಾಡ್ತಾಯಿದ್ದೀನಿ. ಅಮ್ಮರು ಇನ್ನೂ ಬಂದಿರಲಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ರಲ್ಲ. ಸೊ ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ದೀಪ ಹಚ್ಚೋಣ ಅಂತ ಪೂಜೆ ಮಾಡೋಕ್ಕೆ ಸಂಜೆ ಕರೆಕ್ಟಾಗಿ ಟೈಮ್ ಆಗುತ್ತೆ ಅಂತ ಫಸ್ಟೇ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಸಂಜೆ ಆಗೋಯ್ತು. ಅಷ್ಟರಲ್ಲಿ ಮತ್ತು ಆವಾಗಲೇ ದೀಪನೂ ಕೂಡ ಹಚ್ಚಿ ಪೂಜೆ ಕೂಡ ಆವಾಗೇ ಮಾಡಿಬಿಟ್ಟೆ. ಹೇಳೋ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್ ಆಲ್. ಸೊ ನೋಡಿ, ನಮ್ಮ ಚಿಂಟುಗೆ ಮನೆಯಲ್ಲೇ ಪಾಠ ಹೇಳ್ಕೊಡ್ತಾ ಇದ್ದೀವಿ ನಾವು, ಅಲ್ವಾ ಋತ್ವಿ? ಬಂಗಾರಿ ನೋಡಿ, ಅವರಪ್ಪ ಹೇಳ್ಕೊಡ್ತಿದ್ದಾರೆ. ಟ್ರಯಾಂಗಲ್ ತೋರಿಸು ಋತ್ವಿ. ನಾನು ಇಡಬೇಕು ಒನ್ ಫಿಂಗರ್, ನಾನು ನೆಕ್ಸ್ಟ್. ಹಾಂ, ನೀನು ಕರೆಕ್ಟಾಗಿ ಇಡು. ಫಸ್ಟು ಟ್ರಯಾಂಗಲ್ ಮಾಡು. ಹಾಂ, ಟ್ರಯಾಂಗಲ್ ಇಲ್ಲಿ ಬರಬೇಕು ಫಿಂಗರ್. ಹಾಂ, ಟ್ರಯಾಂಗಲ್ ಅದು. ಮುಂದೆ ಬಾ ಇನ್ನು ಸ್ವಲ್ಪ. ಜೋರಾಗಿ ಹೇಳ್ರ. ಸ್ಪೈರಲ್. ಋತ್ವಿ ಮನೆಯೇ ಮೊದಲ ಪಾಠಶಾಲೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇದು ಕಂಟಿನ್ಯೂಷನ್ ವ್ಲಾಗು. ಸೊ ಅಷ್ಟರಲ್ಲಿ ನೋಡಿ, ನಮ್ಮ ಅಕ್ಕಂಗೆ ಇನ್ನೊಂದು ಪಾರ್ಸೆಲ್ ಕೂಡ ಬಂದಿತ್ತು. ನಾವು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಲ್ವಾ, ಪಾಪುಗೆ ಅಂದರೆ ಡೆಲಿವರಿಗೆ ಏನೇನು ಬೇಕು ಅದೆಲ್ಲನೂ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ರು. ಸೊ ಇವಾಗ ಒಂದು ಡೆಲಿವರಿ ಆರ್ಡರ್ ಬಂದಿತ್ತಲ್ಲ, ಅದನ್ನು ಓಪನ್ ಮಾಡ್ತಾಯಿದ್ವಿ ಏನಿದೆ ಅಂತ. ನಮ್ಮ ಅಕ್ಕ ಇದರಲ್ಲಿ ಏನು ಟೋಪಿನು ಮತ್ತು ಕೆಲವೊಂದು ಸಾಕ್ಸು ಮತ್ತು ಬೇಬಿಗೆ ಬ್ಲ್ಯಾಂಕೆಟ್, ಬೆಡ್ಶೀಟ್ ಆರ್ಡರ್ ಮಾಡಿದ್ರು. ಅದು ಬಂದಿತ್ತು, ಅದನ್ನು ನೋಡ್ತಾ ಇದ್ವಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇನು ನಾವು ಪಾಗೋಡಕ್ಕೆ ಹೋಗೋ ಅಂತ ಕೆಲಸ ಬಂತು. ಯಾಕಂದರೆ ಮತ್ತೆ ಚೆಕಪ್ ಇತ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಹೋಗ್ತಾ ಇದ್ದೀವಿ ಪಾಗೋಡಕ್ಕೆ. ಈ ಸಾರಿ ನಾನು, ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ರು, ಅವರು, ನೆಕ್ಸ್ಟ್ ಅಕ್ಕ, ಬಾವ, ಜೊತೆಗೆ ನಮ್ಮ ಕ್ಯೂಟ್ ಋತ್ವಿ, ಎಲ್ಲರ ಜೊತೆ ಎಲ್ರೂ ಪಾಗೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಸಂಡೇ ಅಲ್ಲ, ಇವತ್ತು ಕೂಡ ಚೆಕಪ್ ಇತ್ತು. ಮತ್ತು ನೆಕ್ಸ್ಟ್ ಡೇನು ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಮತ್ತೆ ಹೋಗ್ತಾ ಇದ್ದೀವಿ. ನಾವು ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲೇ ತುಂಬ ಜನ ಬಂದುಬಿಟ್ಟಿದ್ರು ಹಾಸ್ಪಿಟಲಲ್ಲಿ. ಡಾಕ್ಟ್ರು ಬೇರೆ OPTಗೆ ಹೋಗಿದ್ರು. ಅದಕ್ಕೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡೋ ಥರ ಆಯಿತು. ನಮ್ಮ ಅಕ್ಕ ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಡೆಲಿವರಿ ಕೂಡ ಹತ್ರ ಬಂತಲ್ಲ, ಸೊ ಅವರಿಗೆ ಅಷ್ಟು ಫುಲ್ ಸುಸ್ತಾಗ್ತಾ ಇರುತ್ತೆ. ಅಷ್ಟು ಸ್ಟ್ಯಾಮಿನಾ ಇರೋದಿಲ್ಲ ಪಾಪ. ಅದಕ್ಕೆ ಅವ್ರು ಸುಸ್ತಾಗ್ಬಿಟ್ಟು ಕೂತ್ಕೊಂಡಿದ್ರು ಒಳಗಡೆನೆ, ಸ್ಕ್ಯಾನಿಂಗ್ ರೂಮಲ್ಲೇ ಕೂತಿದ್ರು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಡಾಕ್ಟ್ರು ಬಂದರು, ಚೆಕಪ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಪ್ರತಿ ಸರಿ ಪಾವಗಡಕ್ಕೆ ಹೋದಂಗೆಲ್ಲ ಊಟ ಮಾಡೇ ಬರೋದು. ಅಲ್ಲಿ ತುಮಕೂರು ರೋಡಲ್ಲಿ ರಾಜನಂದನ ಅಲ್ಲ, ರಾಜನಂದನ ಅನಿಸುತ್ತೆ ಯಾವುದೋ, ನನಗೆ ಹೆಸರು ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಪ್ರತಿ ಸರಿ ಹೋದ್ರೂ ನನ್ನ ಹೆಸರೇ ನೆನಪಿಲ್ಲಲ್ಲ ಬಂಗಾರಿ ನನಗೆ. ಗೊತ್ತಿಲ್ಲ. ಬಟ್ ಪ್ರತಿ ಸರಿ ನಾವು ಹೋದಂಗೆಲ್ಲ ಇಲ್ಲಿ ಊಟ ಮಾಡಿಕೊಂಡೇ ಬರೋದು. ಯಾಕಂದರೆ ಬೆಳಗ್ಗೆ ತಿಂಡಿ ತಿಂದು ಹೋಗಿರ್ತೀವಿ. ಹಾಸ್ಪಿಟಲ್ ಚೆಕಪ್ ಎಲ್ಲ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗೋಗ್ಬಿಡುತ್ತೆ. ನೋಡಿ ಪಾಪ ನಮ್ಮ ಅಕ್ಕ ಫುಲ್ಲು ಟಯರ್ಡ್ ಆಗಿದ್ದಾರೆ, ಅವ್ರಿಗೆ ತಿನ್ನೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಇವತ್ತು ಸಂಡೇ ಬೇರೆ ಅಲ್ಲ, ನನಗೂ ಯಾಕೋ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ನಮ್ಮ ಭಾವ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ನಾನ್ ವೆಜ್ ತೊಗೊಂಡಿದ್ದಾರೆ. ನಮ್ಮ ಅಕ್ಕ ಅಂತೂ ಫುಲ್ ಲೈಟಾಗಿ ತಿಂತಿದ್ದಾರೆ ಪಾಪ. ವೆಜ್ ಫ್ರೈಡ್ ರೈಸ್ ಏನೋ ತಿಂದ್ರೆ ಅಷ್ಟೇ. ನೀನು ತಿಂದ ಪಾಪು? ಏನು ತಿಂದೇವೆ ನೀನು ಅವತ್ತು? ನಾನ್ ವೆಜ್ ತಿಂದಲ್ಲ, ಫಿಶ್ ಫ್ರೈ ತಿಂದಲ್ಲ, ಫಿಶ್ ಕಬಾಬ್ ತಿಂದರು. ನಾನು ಪೀಸ್ ತಿಂದೆ, ಚಿಕನ್ದು ಸ್ಟಾರ್ಟರ್ಸ್ ತಿಂದೆ. ಬಟ್ ತುಂಬ ತಿನ್ನೋಕ್ಕಾಗಲಿಲ್ಲ, ಯಾಕೋ ನನಗೆ ತಿನ್ನಬೇಕಂತ ಅನಿಸ್ತಾ ಇರಲಿಲ್ಲ. ನಮ್ಮ ಅಕ್ಕನೂ ಹಂಗೆ ಅಂದರು. ಅದಕ್ಕೋಸ್ಕರ ನಾವು ವೆಜ್ ಆರ್ಡರ್ ಮಾಡ್ಕೊಂಡಿದ್ವಿ, ಅವರು ನಾನ್ ವೆಜ್ ಆರ್ಡರ್ ಮಾಡ್ಕೊಂಡಿದ್ರು. ಸೊ
ಪ್ರತಿ ಸರಿ ಹೋದಂಗೆಲ್ಲ ಊಟ ಮಾಡಿಕೊಂಡೇ ಬರೋದು. ಹಾಗಾಗಿ ಈ ಸರಿನೂ ಹೋಗಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಹೋಗ್ಬಿಡ್ತು. ಮತ್ತು ಸಂಜೆ ಬಂದು ಇಲ್ಲಿ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಅಕ್ಕ ಬಯಸ್ಕೊಂಡಿದ್ರು, ಬೇಕು ಕಾಯಿ ಒಬ್ಬಟ್ಟು ತಿನ್ನಬೇಕು ಅಂತ ಕೇಳ್ತಾಯಿದ್ರು. ಅವ್ರಿಗೋಸ್ಕರ ನಮ್ಮಮ್ಮ ಮಾಡಿದರು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್, 2 ಡೇಸ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಓಕೆ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಬೇಬಿ ಋತ್ವಿಕ್ ಹೇಳು ಬಾಯ್ ಬಾಯ್.